ದೇಸಾಯಿ ಕಮಿಷನ್ ಎನ್ಕ್ವೈರಿ ನಡೆದಿದೆ. ಆ ನಂಬಿಕೆ ಇಲ್ಲ ಅವರಿಗೆ, ಕಮಿಷನ್ಗಳ ಮೇಲೆ ನಂಬಿಕೆ ಇಲ್ಲ. ಆಮೇಲೆ ಒಬ್ಬ ನಿವೃತ್ತ ನ್ಯಾಯಾಧೀಶರಿದ್ದಾರೆ, ಅವರು ಮಾಡ್ತಾ ಇದ್ದಾರೆ, ಅವ್ರ ಮೇಲೆ ನಂಬಿಕೆ ಇಲ್ವಾ? ನೀವು ಯಾಕೆ ಮಾಡ್ತಾ ಇದ್ದೀರಿ ಅಂತ ನಮ್ಗೆ ಗೊತ್ತಿದೆ. ಅದಕ್ಕೆ ನಾವು ಇವತ್ತು ಏನು ಒಕ್ಕೂಟ ವ್ಯವಸ್ಥೆಯನ್ನು ಉಳಿಸ್ಕೊಳ್ಳೋದಕ್ಕೆ, ಪ್ರಜಾಪ್ರಭುತ್ವವನ್ನು ಉಳಿಸ್ಕೊಳ್ಳೋದಕ್ಕೆ ಇಡೀ ದೇಶದಲ್ಲಿ ಏನು BJPಯೇತರ ಮುಖ್ಯಮಂತ್ರಿಗಳು ಇವತ್ತು ಇದ್ದಾರೆ, ಅವ್ರದ್ದೆಲ್ಲ ಒಂದು ಸಭೆ ಕರಿತೀವಿ. ಕೇಂದ್ರದ ವಿರುದ್ಧ ಒಂದು ತೀವ್ರವಾದಂಥ ಹೋರಾಟವನ್ನು ನಾವು ಮಾಡ್ತೀವಿ. ಈ ಹಿಂದುಳಿದ ನಾಯಕ CM ಆಗಿರೋದೇನು BJP ಸಹಿಸ್ಕೊಳ್ಳೋಕ್ಕಾಗ್ತದೆ? ದೇವರಾಜ ಅರಸು ಆದಮೇಲೆ ಹಿಂದುಳಿದ ಈಗ ದೇವರಾಜ ಅರಸರು ಈ ದೇಶದಲ್ಲಿ, ಕರ್ನಾಟಕದಲ್ಲಿ 5 ವರ್ಷ ಮುಖ್ಯಮಂತ್ರಿ ಅವಧಿಯನ್ನು ಮುಗಿಸಿದವರಲ್ಲಿ ಒಬ್ಬರು ದೇವರಾಜ ಅರಸರು, ಎರಡನೇ ವ್ಯಕ್ತಿ ಸಿದ್ದರಾಮಯ್ಯ. ಸಿದ್ದರಾಮಯ್ಯನವರ ಪ್ರಭಾವ, ಅವ್ರ ವ್ಯಕ್ತಿತ್ವ, ಅವ್ರ ನಡತೆ ಬಗ್ಗೆ ಇಡೀ ದೇಶಕ್ಕೆ ಗೊತ್ತಿದೆ. ಇದು ಅವ್ರು ಯಾವತ್ತೂ ಕೂಡ ಗರ್ಭಗುಡಿ ಒಳಗಡೆ ಬಿಟ್ಟು ಕೊಟ್ಟವರಲ್ಲ. ಸಿದ್ದರಾಮಯ್ಯನವರು ಕೂಡ ಶೂದ್ರು, ನಾನು ಕೂಡ ಶೂದ್ರು. ಇದು ಭಾಳ ವ್ಯವಸ್ಥಿತವಾಗಿ ಸಂಘ ಪರಿವಾರದವರು ಸಂಚನ್ನು ಹೂಡಿ ಈ ನಾಯಕತ್ವವನ್ನು ಮುಗಿಸೋದಕ್ಕೆ ಹೊರಟಿದ್ದಾರೆ. ನಾವು ಹೆದರೋದಿಲ್ಲ, ನಾವು ಹೋರಾಟವನ್ನು ಮಾಡ್ತೀವಿ. ಅಲ್ಲ, ಈಗ ಒಬ್ಬ ಖಾಸಗಿ ವ್ಯಕ್ತಿ RTI ಕಾರ್ಯಕರ್ತರು ರಾಜ್ಯಪಾಲರಿಗೆ ಕಾನೂನು ಹೋರಾಟಕ್ಕಾಗಿ ಅನುಮತಿ ಕೇಳ್ತಾರೆ. ಅದೇ ಈ RTI ಆಕ್ಟಿವಿಸ್ಟ್ ಅಬ್ರಹಂ ಆಳಂದದ ಮಿನಿ ವಿಧಾನಸೌಧ ಕೇಸಲ್ಲಿ ಸುಪ್ರೀಂ ಕೋರ್ಟ್ ಅವ್ರಿಗೆ ಹೋಯಿತು. ಸುಪ್ರೀಂ ಕೋರ್ಟ್ನವ್ರು ಎತ್ತಿ ಬಿಸಾಕಿ 25 ಲಕ್ಷ ರೂಪಾಯಿ ದಂಡ ಹಾಕಿದ್ರು, ಪೆನಾಲ್ಟಿ ಹಾಕಿದ್ರು. ಆಮೇಲೆ ಕೈಕಾಲು ಹಿಡಿದು 1 ಲಕ್ಷಕ್ಕೆ ಮಾಡ್ಕೊಂಡು ಇವ್ರು ಬಂದ ಪುರುಷ. ಇವ್ರ ಹಿನ್ನೆಲೆ ಏನು, ಇವ್ರ ಚಾರಿತ್ರ್ಯ ಏನು, ನಡೆ ಏನು ನಮ್ಗೆ ಗೊತ್ತಿದೆ. ಯಾವನೊಬ್ಬ ಅಬ್ರಾಹ್ಮನ್ ಅಂತವನು ಅರ್ಜಿ ಹಾಕ್ತಾನೆ, ನೀವು ಆ ಅರ್ಜಿಯನ್ನು ಸ್ವೀಕಾರ ಮಾಡ್ತೀರಿ. ಆ ವ್ಯಕ್ತಿಯ ಪ್ರಾಮಾಣಿಕತೆ, ಅವನ ಹಿನ್ನಡೆ, ಅವನ ಬ್ಯಾಕ್ಗ್ರೌಂಡು, ಇದನ್ನು ನೋಡಿ ನೀವು ಮಾಡಬೇಕು. ಅನುಮತಿ ಕೊಟ್ಟಿದ್ದಾರೆ. ಇದು ನಮಗೇನು ಅನಿರೀಕ್ಷಿತವಾದ, ಇದು ರಾಜ್ಯಪಾಲರು ಅನುಮತಿ ಕೇಂದ್ರ ಸರ್ಕಾರ ಒತ್ತಡಕ್ಕೆ ಮಾಡಿದು ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಡ್ತಾರೆ ಅಂತ ನಮಗೂ ಗೊತ್ತಿತ್ತು. ನಾವಿದಕ್ಕೆ ಹೆದರೋದಿಲ್ಲ. ಈಗ ಸ್ವಂತ ನಮ್ಮ ಸರ್ಕಾರವೇ ತನಿಖೆ ಪ್ರಾರಂಭ ಮಾಡಿದೆ ಮತ್ತು ಅದು ಇನ್ನೂ ಮುಗಿದಿಲ್ಲ. ಇವತ್ತು ರಾಜ್ಯಪಾಲರು ಕೇಂದ್ರದ ಒತ್ತಡಕ್ಕೆ ಮಾಡಿದ್ದು, ರಾಜಕೀಯ ದುರುದ್ದೇಶದಿಂದ ಕೇಂದ್ರ ಸರ್ಕಾರ ಸಿದ್ದರಾಮಯ್ಯನವ್ರ ಮೇಲೆ ಸೇಡು ತೀರಿಸ್ಕೊಳ್ಳೋದಕ್ಕೆ, ಅವರ ವ್ಯಕ್ತಿತ್ವಕ್ಕೆ ಕಪ್ಪು ಚುಚ್ಚೋದಕ್ಕೆ ಈ ಕೆಲಸ ಮಾಡಿದ್ದಾರೆ. ನಾವು ಕಾನೂನು ಹೋರಾಟ ಮಾಡ್ತೀವಿ, ಬೀದಿ ಹೋರಾಟ ಕೂಡ ಮಾಡ್ತೀವಿ. ಆಮೇಲೆ ಒಟ್ಟಾರೆ ಕೇಂದ್ರ ಸರ್ಕಾರದ ನಡೆ ಇದೆಯಲ್ಲ, ಇದು ಒಕ್ಕೂಟ ವ್ಯವಸ್ಥೆ ಮೇಲೆ ಮಾಡಿದಂಥ ಪ್ರಹಾರ. ನಾನು ಘನವೆತ್ತ ರಾಜ್ಯಪಾಲರಿಗೆ ಒಂದೇ ಮಾತು ಕೇಳ್ತೀನಿ. ಈ ಹಿಂದೆ ಕುಮಾರಸ್ವಾಮಿಯವ್ರ ಮೇಲೆ ಪ್ರಾಸಿಕ್ಯೂಷನ್ ಮಾಡೋದಕ್ಕೆ ಪರ್ಮಿಷನ್ ಕೇಳಿದ್ರು, ಅವಾಗ ತಾವು ಕೊಡಲಿಲ್ಲ. ಜೊಲ್ಲೆಯವ್ರ ಮೇಲೆ ಪ್ರಾಸಿಕ್ಯೂಷನ್ ಮಾಡೋಕ್ಕೆ ಪರ್ಮಿಷನ್ ಕೇಳಿದ್ರು, ನೀವು ಕೊಡಲಿಲ್ಲ. ನಿರಾಣಿಯವ್ರ ಮೇಲೆ ಪ್ರಾಸಿಕ್ಯೂಷನ್ ಮಾಡೋಕ್ಕೆ ಪರ್ಮಿಷನ್ ಕೇಳಿದ್ರು, ಕೊಡಲಿಲ್ಲ. ಈಗ ಕೊಟ್ರಿ. ಇದು ರಾಜಕೀಯ ಪ್ರೇರಿತವಾದದ್ದು, ರಾಜಕೀಯ ದುರುದ್ದೇಶವಾದದ್ದು. ಇದರ ವಿರುದ್ಧ ನಾವು ಹೋರಾಟ ಮಾಡ್ತೀವಿ. ನಾವು ಹೆದರೋದಿಲ್ಲ, ಯಾವ ರಾಜೀನಾಮೆ ಕೊಡೋ ಪ್ರಶ್ನೆ ಇಲ್ಲ. ನಾವು ಲೀಗಲ್ ಬ್ಯಾಟ್ಲು ಮಾಡ್ತೀವಿ, ಈ ಕಡೆ ರಸ್ತೆ ಹೋರಾಟ ಮಾಡ್ತೀವಿ. ಯಾವುದೇ ರೀತಿ ತಪ್ಪು ಮಾಡಿಲ್ಲ ಅಂತ ಪ್ರಾಸಿಕ್ಯೂಷನ್ ತನಿಖೆಗೆ ಕೊಟ್ಟಾಗ ಯಾಕೆ ಈ ರೀತಿ ಇದು ಮಾಡ್ತಾ ಇದ್ದಾರೆ ಅಂತ ಕೇಳ್ತಾರೆ. ಯಾಕೆ ತನಿಖೆ ಆಗಲಿ, ಆದ್ಮೇಲೆ ಗೊತ್ತಾಗುತ್ತೆ. ಅಲ್ಲ, ತನಿಖೆ ಪ್ಯಾರಲಲ್ ತನಿಖೆ ಮಾಡಿದೆ, ಅದೇ ತನಿಖೆ ನಡೆದಿದೆ ಅಲ್ಲ. ದೇಸಾಯಿ ಕಮಿಷನ್ ತನಿಖೆ ಮಾಡ್ತಾ ಇದೆ. ಒಂದು ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ಒಂದು ತನಿಖೆ ಮಾಡ್ತಾ ಇದ್ದೀವಿ. ಅಂದರೆ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರದ ಮೇಲೆ ನಂಬಿಕೆ, ಭರವಸೆ, ಒಕ್ಕೂಟ ವ್ಯವಸ್ಥೆ ಮೇಲೆ ಅವ್ರಿಗೆ ನಂಬಿಕೆ ಇಲ್ಲ. ಇಡೀ ನಮ್ಮ ಈ ದೇಶದ ಪ್ರಜಾಪ್ರಭುತ್ವದ ಮೇಲೆ ಅವ್ರಿಗೆ ನಂಬಿಕೆ ಇಲ್ಲ. ಏನೋ ಈ ಕರ್ನಾಟಕ ಜನತೆ ನಮಗೆ ಅಭೂತಪೂರ್ವವಾದಂಥ ಜಯ ತಂದು ಕೊಟ್ಟರು, ಅದು ಅವ್ರಿಗೆ ಸಹಿಸೋಕ್ಕಾಗ್ತಾ ಇಲ್ಲ. ನಾನು ಕೇಂದ್ರ ಸರ್ಕಾರಕ್ಕೆ ಕೇಳ್ತಾ ಇದ್ದೀನಿ, ಆ 3 ಜನ ಏನು ಹಿಂದೆ ಕುಮಾರಸ್ವಾಮಿ, ಜೊಲ್ಲೆ ಮತ್ತು ನಿರಾಣಿಯವ್ರ ಮೇಲೆ ಪ್ರಾಸಿಕ್ಯೂಷನ್ ಮಾಡೋದಕ್ಕೆ ಅವಾಗ ಯಾಕೆ ಪರ್ಮಿಷನ್ ಕೊಟ್ಟಿಲ್ಲ ಇದೇ ರಾಜ್ಯಪಾಲರು? ಈಗ ಯಾಕೆ ಪರ್ಮಿಷನ್ ಕೊಟ್ಟರು? ಮಾನದಂಡಗಳು ಬೇರೆ ಬೇರೆ ಇರ್ತಾವ.
ಅದಕ್ಕೆ ನಾವೇನು ಹೆದರೋದಿಲ್ಲ. ಇದು ಈ ಹೋರಾಟಕ್ಕೆ ನಾವು ತಯಾರಾಗಿದ್ದೀವಿ. ಸರಿ, ಸಿಎಂ ಅವ್ರು ರಾಜೀನಾಮೆ ಕೊಡ್ಲಿ ಅಂತ. ಅವತ್ತು ಯಡಿಯೂರಪ್ಪ ಅವರು ರಾಜ್ಯದಲ್ಲಿ ಅಧಿಕಾರದಲ್ಲಿದ್ದಾಗ ಕೇಂದ್ರದಲ್ಲಿ UPA ಸರ್ಕಾರ ಅವಾಗ ಸೇಮ್ ಇದೇ ರೀತಿಯಾದಂಥ ಇನ್ಸಿಡೆಂಟ್ ಆಗಿತ್ತು ಅಂತ. ಏನು ರಿಪೀಟೆಡ್ ಏನಲ್ಲ ಇದು ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಅಲ್ಲಿ ತನಿಖೆ ಮಾಡುವಾಗ ಪ್ರೈಮಾ ಫೇಸಿ ಅಪ್ರೂವ್ ಆಯಿತು, ಅವಾಗ ಆಯಿತು. ಆ ಥರ ಈಗ ಸರ್ಕಾರ ಅಸ್ಥಿರಗೊಳಿಸುವಂಥ ಹುನ್ನಾರ ಇದಕ್ಕೆ ಇದು ಸರ್ಕಾರ ಅಸ್ಥಿರಗೊಳಿಸುವಂಥ ಹುನ್ನಾರವೇ. ಇದು ಒಂದು ಕಡೆ ಮಾಡಲಿಲ್ಲ ಅವರು. ಈ ಹಿಂದೆ ಕರ್ನಾಟಕದಲ್ಲಿ ಹಿಂಬಾಗಿಲಿಂದ 2 ಸಲ BJP ಅವರು ರಾಜ್ಯವನ್ನು ಆಳಿದ್ರು, ಮಧ್ಯಪ್ರದೇಶದಲ್ಲಿ ಆ ಥರ ಮಾಡಿದ್ರು, ಮಹಾರಾಷ್ಟ್ರದಲ್ಲಿ ಮಾಡಿದ್ರು, ಗೋವಾದಲ್ಲಿ ಮಾಡಿದ್ರು, ನಾರ್ತ್ ಈಸ್ಟ್ ಸ್ಟೇಟ್ಗಳಲ್ಲಿ ಮಾಡಿದ್ರು. ಅವರಿಗೆ ಒಕ್ಕೂಟ ವ್ಯವಸ್ಥೆ ಮೇಲೆ ನಂಬಿಕೆ ಇಲ್ಲ. ಅವ್ರ ಕೇಂದ್ರೀಕೃತ ವ್ಯವಸ್ಥೆಯಲ್ಲಿ ಅವ್ರಿಗೆ ನಂಬಿಕೆ ಇದೆ, ಪ್ರಜಾಪ್ರಭುತ್ವದಲ್ಲಿ ಅವ್ರಿಗೆ ನಂಬಿಕೆ ಇಲ್ಲ. ಈಗ ಗ್ಯಾರಂಟಿ ಯೋಜನೆಗಳನ್ನ ಸ್ಟಾಪ್ ಮಾಡ್ತಾರೆ ಕಂಟಿನ್ಯೂ. ಯಾವುದು ಸ್ಟಾಪ್ ಆಗಲ್ಲ, ಎಲ್ಲನೂ ಮುಂದುವರಿತಾರೆ. 5 ಗಂಟೆಗೆ ಕ್ಯಾಬಿನೆಟ್ ಮೀಟಿಂಗ್ ಕರೆದಿದ್ದಾರೆ. ಹೌದು, ಖರೆ. ಒಂದು ರಾಜ್ಯ ಸರ್ಕಾರ ಜವಾಬ್ದಾರಿ ಹೊತ್ತಂಥ ಒಬ್ಬ ಸರ್ಕಾರ ಸಭೆ ಕರೆದು ನಮ್ಮ ಪಕ್ಷದ ಅಧ್ಯಕ್ಷರು ಅವರೆಲ್ಲ ಚರ್ಚೆ ಮಾಡ್ತಾರೆ. ಚರ್ಚೆ ಮಾಡಿ ಮುಂದಿನ ನಿರ್ಣಯ ನಿಲುವೇನಂತ ನನ್ನ ಪ್ರಕಾರ ಲೀಗಲ್ ಬ್ಯಾಟಲ್ ಮಾಡಬೇಕು. ಕಾನೂನಿನ ಹೋರಾಟ ಮಾಡ್ತೀವಿ, ನಾವು ಖಂಡಿತ ಯಶಸ್ವಿ ಆಗ್ತೀವಿ. ಸದ್ಯಕ್ಕೆ ಈ ಒಂದು Prosecution prosecution ಅನುಮತಿ ಸಂಬಂಧಪಟ್ಟ ಸಂಕಷ್ಟ. ಸಂಕಷ್ಟ. ಈಗ ತಾನೇ CM ಅವ್ರ ಜೊತೆ ಮಾತಾಡಿದ್ದೀನಿ. ಅವ್ರು ಏನು ಗಾಬರಿ ಆಗಿಲ್ಲ ಅಥವಾ ಆತಂಕಕ್ಕೊಳಗಾಗಿಲ್ಲ, ಹೆದರಿಲ್ಲ, ಯಾರಪ್ಪಗೂ ಹೆದರೋದಿಲ್ಲ CM ಅವರು. ಅಲ್ಲ ಸರ್, ಈ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಈ ಕ್ಯಾಬಿನೆಟ್ ಏನಾದರೂ ಡಿಸಿಷನ್ ತಗೊಳ್ಳುವಂಥ ಸಾಧ್ಯತೆ ಇರುತ್ತಾ? ಚರ್ಚೆ ಆಗ್ತದೆ. ಒಂದು ಸರ್ಕಾರ ಅಂದರೆ ಅದ್ರ ಜವಾಬ್ದಾರಿ ಇರ್ತದೆ, ಚರ್ಚೆ ಆಗ್ತದೆ. ಚರ್ಚೆ ಆಗಿ ಸೂಕ್ತವಾದ ನಿರ್ಣಯ ತಗೊಳ್ತಾರೆ. ಯಾಕಲ್ಲ BJP ಅವರು ಹೇಳ್ತಾರೆ ಸರ್, ಇದು ಸತ್ಯಕ್ಕೆ ಸಂದ ಜಯ ಅಂತ. ಆಯ್ತು, ಮಾಡಿಲ್ಲ ಅಂತ BJP ನಾನು ಕೇಳ್ತಾ ಇದ್ದೀನಿ. ಹಿಂದೆ ನಿರಾಣಿಯವ್ರ ಮೇಲೆ, ಜೊಲ್ಲೆ ಮೇಲೆ, ಕುಮಾರಸ್ವಾಮಿ ಮೇಲೆ ಇದೇ ಥರ ಅರ್ಜಿ ಬಂದಾಗ ಅವಾಗ ಗವರ್ನರ್ ಪರ್ಮಿಷನ್ ಕೊಡಲಿಲ್ಲ. ಮಾನದಂಡ 2 ಬೇರೆ ಬೇರೆ ಇರ್ತಾವ. CM ಜೊತೆಲಿರೋ ಕೆಲವರು ಜನ ಸರಿ ಇಲ್ಲ, ಹಂಗಾಗಿ ಅವ್ರ ಮಾತು ಕೇಳ್ಕೊಂಡು ಇವ್ರು CM ಈ ರೀತಿ ಆಯ್ತು ಅಂತ. ಅದೇನಿಲ್ಲ, ಅಂದರೆ ಇವ್ರ ಹತ್ರ ಸ್ಪಷ್ಟತೆ ಇಲ್ಲ. CM ತಪ್ಪಿಲ್ಲ, CM ಜೊತೆಗಿದ್ದವರು ದಿಕ್ಕು ತಪ್ಪಿಸಿದ್ದಾರೆ ಅಂತ ಇವರಿಗೆ ಸ್ಪಷ್ಟತೆ ಇಲ್ಲ. ಅವ್ರ ಪಕ್ಷದಲ್ಲೇ ಅಪ್ಸೋರ ಇದೆ. ಅವ್ರ ಪಕ್ಷದಲ್ಲೇ ಮೊದಲು ಅವ್ರ ಮನೆ ಸುಧಾರಣೆ ಮಾಡ್ಕೊಳ್ಳಿ. BJPಗೆ ಸರ್ ವಾಲ್ಮೀಕಿ ಹಗರಣ ಸಂಬಂಧಪಟ್ಟಂಗ ಅದು ತನಿಖೆ ನಡೀತಾ ಇದೆ. CM ಅವರು ಆ ಫ್ಲೋರಲ್ಲಿ ಒಪ್ಪಿಕೊಂಡಿದ್ದಾರೆ. 84 ಕೋಟಿ ರೂಪಾಯಿ ಅವ್ಯವಹಾರ ಆಗಿದೆ ಅಂತ. ಈಗಾಗಲೇ 50 ಕೋಟಿ ರೂಪಾಯಿ ಸುಮಾರು ಜಮಾ ಆಗಿದೆ ಖಜಾನೆಗೆ. ಅದು ತಪ್ಪಾದದ್ದನ್ನು ಒಪ್ಪಿಕೊಂಡಿದ್ದಾರೆ. ತನಿಖೆ ನಡೀತಾ ಇದೆ, ಪ್ರಗತಿಯಲ್ಲಿದೆ, ದುಡ್ಡು ವಸೂಲಿ ಆಗ್ತಾ ಇದೆ.